ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಷ್ಣುವರ್ಧನ್ ರೆಡ್ಡಿ. ಇದು ಟೀಮ್ ಗಂಡ ಬೇರುಂಡ ಕಡೆಯಿಂದ ಮಾತಾಡ್ತಾ ಇರೋದು. ಇವತ್ತು 5ನೇ ದಿನದಂದು ನಾವು ಜಯಲಕ್ಷ್ಮಿ ಮಹಲ್ ಮ್ಯೂಸಿಯಂಗೆ ಒಂದು ವಿಸಿಟ್ ಮಾಡಿದ್ವಿ. ಅದರ ಬಗ್ಗೆ ಒಂದು ಕಿರು ಪರಿಚಯ ಮಾಡ್ತೇನೆ. ಮೊದಲನೇದಾಗಿ ಈ ಜಯಲಕ್ಷ್ಮಿ ಮಹಲ್ ಅದು ಬಂದುಬಿಟ್ಟು ಯೂನಿವರ್ಸಿಟಿ ಆಫ್ ಮೈಸೂರು ಮಾನಸ ಗಂಗೋತ್ರಿ ಕ್ಯಾಂಪಸ್ಸಲ್ಲಿ ಇರುವಂಥದ್ದು. ಇದನ್ನು ಆರ್ಟ್ ಮ್ಯೂಸಿಯಂ ಅಂತ ಡಿಕ್ಲೇರ್ ಮಾಡಿರುವಂಥದ್ದು. ಇದು ಜಯಲಕ್ಷ್ಮಿ ಮಹಲ್ ಬಂದ್ಬಿಟ್ಟು 1905 ಬಿಲ್ಡ್ ಮಾಡಿರುವಂಥದ್ದು. ಇದು ಮಹಾರಾಜ ಚಾಮರಾಜ ಒಡೆಯರ್ ಬಿಲ್ಡ್ ಮಾಡಿರೋಂಥ ಒಂದು 5ರಲ್ಲಿ ಇದೂ ಒಂದು ಅದ್ಭುತವಾದ ಒಂದು ಮ್ಯೂಸಿಯಂ. ಇದು ಈ ಪ್ಯಾಲೇಸನ್ನು ಪ್ರಿನ್ಸೆಸ್ ಮತ್ತು ದಿವಾನ್ ಅವರಿಗೆ ಈ ಮನೆ ಚಿಕ್ಕದಾಗಿದೆ, ಇನ್ಅಡೆಕ್ವೇಟ್ ಆಗಿದೆ ಅಂತ ಇದನ್ನು ಬಿಲ್ಡ್ ಮಾಡಿರೋಂಥದ್ದು. ಆ ಸಮಯದಲ್ಲಿ 1905ರಲ್ಲಿ ಈ ಬಿಲ್ಡಿಂಗ್ ಅರೌಂಡ್ 7 lakhs rupees ಕಾಸ್ಟ್ ಆಗಿತ್ತು. ಇದರಲ್ಲಿ ನೀವು ಒಡೆಯರ್ ಅವರಿಂದ ಒಡೆಯರ್ ಫ್ಯಾಮಿಲಿಯಿಂದ ಏನು ಒಂದು ವಾಸ್ತುಶಿಲ್ಪದ ಆರ್ಕಿಟೆಕ್ಚರ್ ಇದೆಯಲ್ಲ ಅದನ್ನೆಲ್ಲ ಇದರಲ್ಲಿ ಕಂಡ್ಕೋಬಹುದು. ಮುಂದಿನದನ್ನು ನಮ್ಮ ಸ್ನೇಹಿತರು ಅದನ್ನು ಹೇಳುತ್ತಾರೆ. ಈ ಒನ್ ಆಫ್ ದ ಫೈನೆಸ್ಟ್ ಮ್ಯೂಸಿಯಂ ನಾವು ಇವತ್ತು ಹೋಗಿರೋದು. ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ಇದು ಮ್ಯೂಸಿಯಂ ಆಗಿ ಕನ್ವರ್ಟ್ ಆಗಿರೋದು 2006ಅಲ್ಲಿ. ಇನ್ಫೋಸಿಸ್ ಫೌಂಡೇಶನ್ ಅರೌಂಡ್ 1 ಕೋಟಿ ಡೊನೇಷನ್ ಮಾಡಿದ ನಂತರ that was converted to ಮ್ಯೂಸಿಯಂ. ಸೊ ದೇರ್ ಆರ್ ಲಾಟ್ ಆಫ್ ಕಲೆಕ್ಷನ್ಸ್. ತುಂಬಾ ನಾವೆಲ್ಲನೂ ನೋಡಿದ್ವಿ. ಲೈಕ್ 10-headed ಡೈಮಂಡ್ ರಾವಣ, ಆಮೇಲೆ ಲೆದರ್ ಶಾಡೋ ಪಪೆಟ್ಸ್, 300-year-old ಟೆಂಪಲ್ ಕಾರ್ಡ್ ಆ್ಯಂಡ್ ಲಾಟ್ ಮೆನಿ ಕನ್ನಡ ಲಿಟ್ರೇಚರ್. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾರೆ. ಗುಡ್ ಈವ್ನಿಂಗ್ ಗೈಸ್. ಸೊ ನೆಕ್ಸ್ಟ್ ಈ ಮಹಲಿನ ಕನ್ಸ್ಟ್ರಕ್ಷನ್ ಮತ್ತು ಫೀಚರ್ಸ್ ಅನ್ನ ನೋಡೋದಾದ್ರೆ, ದಿಸ್ ವಾಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಕನ್ಸ್ಟ್ರಕ್ಷನ್ಸ್ ಅಂತ ಕೂಡ ನಾವು ಹೇಳ್ಬೋದು. ಈ ಮಹಲ್ದಲ್ಲಿ ನಾವು ಸುಮಾರು 125 ರೂಮ್ಸ್ಗಳನ್ನು ನೋಡ್ಬೋದು, ಸುಮಾರು 300 ವಿಂಡೋಸ್ಗಳನ್ನು ಮತ್ತು ಬೃಹದಾಕಾರದ ಡೋರ್ಸ್ಗಳನ್ನು ವಿಚ್ ಆರ್ ನೀಟ್ಲಿ ಕಾವ್ಡ್, ಆ ಡೋರ್ಸ್ಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಈ ಮಹಲ್ನಲ್ಲಿ ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಅಂತ ಏನಪ್ಪಾ ಅಂದ್ರೆ, ಇಲ್ಲೊಂದು ಕಲ್ಯಾಣ ಮಂಟಪ ಕೂಡ ಇದೆ ಈ ಮಹಲ್ ಒಳಗಡೆ. ಸೊ ಇಟ್ ಈಸ್ ಅ ಬ್ಯೂಟಿಫುಲ್ ಕನ್ಸ್ಟ್ರಕ್ಷನ್ ವಿಚ್ ಹ್ಯಾಸ್ ಬೀನ್ ಕ್ರಿಯೇಟೆಡ್ ಆನ್ ವಿತ್ ಅ ವುಡನ್ ಫ್ಲೋರಿಂಗ್. ಸೊ ಅದು ಕೂಡ ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಕೂಡ ಆಗಿ ಹೊರಹೊಮ್ಮಿದೆ. ಸೊ ಇದರಲ್ಲಿ ಇನ್ನೊಂದು ಮತ್ತೇನು ಬಹಳ ಇಂಪಾರ್ಟೆಂಟ್ ಕನ್ಸ್ಟ್ರಕ್ಷನ್ ನಾವು ನೋಡ್ಬೋದಂದ್ರೆ, ಈ ಕಲ್ಯಾಣ ಮಂಟಪದ ಮೇಲಿರುವ ಆ ಡೂಮ್ ಏನಿದೆ ಅದನ್ನ ಲೋಟಸ್ ಶೇಪ್ ನಲ್ಲಿ 8 ಪೆಟಲಿನ ಲೋಟಸ್ ಶೇಪ್ ದಲ್ಲಿ ಅದು ಒಳಗೊಂಡಿದೆ. ಓಕೆ. ಸೊ ನಂತರ ಈ ಮಹಲ್ದಲ್ಲಿ ಬಹಳಷ್ಟು ದೇವಿಗಳ ಮೂರ್ತಿಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಅದರಲ್ಲಿ ಉದಾಹರಣೆಯಾಗಿ ಭುವನೇಶ್ವರಿ ತಾಯಿ ಅವ್ರದ್ದಾಗಿರ್ಬೋದು, ಮತ್ತೆ ಗಾಡೆಸ್ ಲಕ್ಷ್ಮಿ ಅವ್ರದ್ದಾಗಿರ್ಬೋದು. ಸೊ ಇವೆಲ್ಲ ಆರ್ಟಿಫ್ಯಾಕ್ಟ್ಸ್ ಗಳನ್ನ ನಾವು ಅಲ್ಲಿ ನೋಡ್ಬೋದು. ಇದಾದ ನಂತರ ಮತ್ತೇನು ನಾವು ಅಲ್ಲಿ ಆರ್ಟಿಫ್ಯಾಕ್ಟ್ಸ್ ಅನ್ನ ನೋಡಿದೀವಿ ಅಂತೇಳಿ ನಮ್ಮ ಸ್ನೇಹಿತರು ನಿಮಗೆ ವಿವರಣೆಯನ್ನ ಕೊಡ್ತಾರೆ. There are great items of display in the museum, right from Indus Valley civilization, from Mesolithic, Neolithic to Paleolithic age utensils, the painted grey ware, the black ware, as well as many other utensils, rural costumes, ornaments, metalware, implements and tools used in various rural professions are displayed here. It's a great place to go. And over a century-old relic mansion built for the then princess, now a gallery of interesting artifacts from history. So the further part will be carried on by my friend. This is Parshuram Sattigiri anta, Probationary Tahsildar. Today, as my friends explained already, we went to a museum and we saw many things there. And also to add to them, another one important was there were wooden rathas idvi. ಸೊ ರಥದಲ್ಲಿ ಅಕಾರ್ಡಿಂಗ್ ಟು ದಿ ಅವ್ರು ಎಕ್ಸ್ಪ್ಲೇನ್ ಮಾಡಿದ ಪ್ರಕಾರ ಅದರಲ್ಲಿ ಎಲ್ಲ ರೀತಿಯ ಕಾರ್ವಿಂಗ್ಸ್ನು ಮಾಡಿದ್ದಾರೆ. ಸೊ ದಟ್ ಟು ಎಜುಕೇಟ್ ದ ಪೀಪಲ್ ಆಲ್ಸೋ. ಅದರಲ್ಲಿ ಒಂದು ಅವ್ರು ಇಂಪಾರ್ಟೆಂಟ್ ತೋರಿಸಿದ್ದೇನೆಂದರೆ, ಡೆಲಿವರಿ ಪ್ರೆಗ್ನೆಂಟ್ ಲೇಡಿ ಡೆಲಿವರಿ ಮಾಡೋದನ್ನು ಅದರಲ್ಲಿ ತೋರಿಸಿದ್ದಾರೆ. ಸೊ ಅದು ಒನ್ ಆಫ್ ದ ಅಟ್ರಾಕ್ಟಿವ್ ಪಾಯಿಂಟ್ಸ್ ಅಲ್ಲಿ. ಸೊ ನೆಕ್ಸ್ಟು ಹೇಳಬೇಕಂದ್ರೆ, ಒನ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಕನ್ನಡ ಲಿಟ್ರೇಚರ್ ಆಲ್ ಸ್ಟಾಲ್ವರ್ಡ್ಸ್ ಆ್ಯಂಡ್ ಬೆಸ್ಟ್ ಆಥರ್ಸ್ ಅವ್ರದ್ದು ಡೀಟೇಲ್ಸ್ನ, ಪರ್ಸ್ನಲ್ ಬಿಲಾಂಗಿಂಗ್ಸ್ನ ಅಲ್ಲಿ ಕಲೆಕ್ಟ್ ಮಾಡಿಟ್ಟಿದ್ದಾರೆ. ಸೊ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ಸ್ ಈಸ್ ಅದರಲ್ಲಿ ಅವರು ಹ್ಯಾಂಡ್ ರೈಟಿಂಗ್ನು ನಾವು ನೋಡ್ಬೋದು. ಅವ್ರ ಪರ್ಸ್ನಲ್ ಬಿಲಾಂಗ್ಸ್ ಜೊತೆ ಅವ್ರ ಹ್ಯಾಂಡ್ ರೈಟಿಂಗ್ ವಿಚ್ ಇಸ್ ನಮಗೆ ರೇರ್ ಆಗಿ ಸಿಗುತ್ತೆ ಈ ಥರ ನೋಡಲಿಕ್ಕೆ. ಸೊ ಅದನ್ನು ನಾನು ಒನ್ ಆಫ್ ದ ಬೆಸ್ಟ್ ಕಲೆಕ್ಷನ್ಸ್ ಅಂತ ನಾನು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಅನದರ್ ಇಂಪಾರ್ಟೆಂಟ್ ಈಸ್ ಇವನ್ ಒನ್ ಆಫ್ ದ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ ನೋಡಿದ್ವಿ ನಾವು. ಸೊ ಒಂದು ಕಾನ್ಸ್ಟಿಟ್ಯೂಷನ್ ಬುಕ್ಕೂ ಇದೆ, ಅದು ಅಲ್ಲಿ ಕಲೆಕ್ಷನ್ನಲ್ಲಿ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. ಸೊ ದೀಸ್ ಎವ್ರಿಥಿಂಗ್ ವಾಟ್ ವಿ
today went and saw is a very wonderful experience for all of us. So I take this opportunity to thank, on behalf of my friends, to thank DG Madam, ATI DG Madam, and Joint Director Madam, and all our both course coordinators. So thank you all. And to add to all my friends' experience, we would thank our coordinators. ಈ ಪೂರ ವಿಸಿಟ್ದಲ್ಲಿ ನಮಗೆ ಕಂಪ್ಲೀಟ್ ಆಗಿ ಕೋವಿಡ್ ಸ್ಯಾನಿಟೈಸೇಷನ್ ಅನ್ನ ಗಮನದಲ್ಲಿಟ್ಕೊಂಡು ನಾವು ಒಂದು ಒಳ್ಳೆ ಮತ್ತು ಸೇಫ್ ಆದ ಜರ್ನಿಯನ್ನು ಮಾಡಿಬಿಟ್ಟು ಒಂದು ಉತ್ತಮವಾದ ಫೀಲ್ಡ್ ವಿಸಿಟ್ ಅನ್ನು ಇವತ್ತು ಮುಕ್ತಾಯ ಮಾಡಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಟು ಆ್ಯಡ್ ಟು ಆಲ್ ಮೈ ಫ್ರೆಂಡ್ಸ್ ಎಕ್ಸ್ಪೀರಿಯನ್ಸ್, ವಿ ವುಡ್ ಥ್ಯಾಂಕ್ ಅವರ್ ಕೋಆರ್ಡಿನೇಟರ್ಸ್. ಈ ಪೂರ ವಿಸಿಟ್ದಲ್ಲಿ ನಮಗೆ ಕಂಪ್ಲೀಟ್ ಆಗಿ ಕೋವಿಡ್ ಸ್ಯಾನಿಟೈಸೇಷನ್ ಅನ್ನ ಗಮನದಲ್ಲಿಟ್ಕೊಂಡು ನಾವು ಒಂದು ಒಳ್ಳೆ ಮತ್ತು ಸೇಫ್ ಆದ ಜರ್ನಿಯನ್ನು ಮಾಡಿಬಿಟ್ಟು ಒಂದು ಉತ್ತಮವಾದ ಫೀಲ್ಡ್ ವಿಸಿಟ್ ಅನ್ನು ಇವತ್ತು ಮುಕ್ತಾಯ ಮಾಡಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್.